ನಮಸ್ತೆ, ನಾನು ದೇವಕಿ. ಯದ್ಭಾವಂ ತದ್ಭವತಿ. ಇವತ್ತು ಹನುಮಾನ್ ಚಾಲಿಸದ 11ನೇ ಮತ್ತು 12ನೇ ಶ್ಲೋಕದ ಅರ್ಥ ಹಾಗೂ ಜೀವನ ಪಾಠವನ್ನು ತಿಳಿದುಕೊಳ್ಳೋಣ. ಲಾಯ ಸಂಜೀವನ ಲಖನ ಜಿಯಾಯೆ ಶ್ರೀ ರಘುಬೀರ ಹರ್ಷಿ ಉರುಲಾಯೆ ರಘುಪತಿ ಕಿ ಬಹುತ ಬಡಾಯಿ ತುಮ್ಮ ಮ ಪ್ರಿಯ ಭರತ ಸಮಭಾಯಿ. ಹನುಮಂತನು ಸಂಜೀವಿನಿ ಔಷಧಿಯನ್ನು ತಂದು ಮೂರ್ಛಿತನಾಗಿದ್ದ ಲಕ್ಷ್ಮಣನ ಪ್ರಾಣ ಉಳಿಸಿದನು. ಇದರಿಂದ ಸಂತೋಷಗೊಂಡ ಶ್ರೀರಾಮನು ಹನುಮಂತನನ್ನು ಬಿಗಿದಪ್ಪಿಕೊಂಡು ತುಂಬ ಹೃದಯದಿಂದ ಹೊಗಳುತ್ತಾ, ನೀನು ನನಗೆ ನನ್ನ ತಮ್ಮ ಭರತನಷ್ಟೇ ಪ್ರಿಯ ಅಂತ ಹೇಳ್ತಾನೆ. ಹನುಮಂತನಿಗೆ ತನ್ನ ತಮ್ಮ ಭರತನ ಸ್ಥಾನವನ್ನ ರಾಮ ನೀಡ್ತಾನೆ ಅನ್ನೋದು ಈ 2 ಶ್ಲೋಕಗಳ ಅರ್ಥ. ಇದು ಕೇವಲ ಒಂದು ಯುದ್ಧದ ಘಟನೆಯಲ್ಲ, ಇದು ಭಕ್ತಿ ಮತ್ತು ಸೇವೆಯ ಪರಮರೂಪ. ಹನುಮಂತನು ತನಗಾಗಿ ಏನನ್ನೂ ಮಾಡಲಿಲ್ಲ. ಹನುಮಂತ ಪ್ರಶಂಸೆಗಾಗಿಯೋ ಹೆಸರಿಗಾಗಿಯೋ ಅಥವಾ ಫಲಕ್ಕಾಗಿಯೋ ಅಲ್ಲ, ಕೇವಲ ರಾಮನ ಕಾರ್ಯಕ್ಕಾಗಿ ಬದುಕಿದನು. ಅದಕ್ಕೆ ರಾಮ ಹನುಮಂತನನ್ನ ಅಪ್ಪಿಕೊಂಡು ತಮ್ಮನ ಸ್ಥಾನವನ್ನ ನೀಡ್ತಾನೆ. ನಿಸ್ವಾರ್ಥ ಸೇವೆ, ಶುದ್ಧ ಮನಸ್ಸು ಮತ್ತು ಸಂಪೂರ್ಣ ಸಮರ್ಪಣೆ ಮಾತ್ರ ಭಗವಂತನ ಸಮೀಪ ತಲುಪೋಕೆ ಹಾಗೂ ಭಗವಂತನ ಹೃದಯ ಗೆಲ್ಲೋಕೆ ಸಾಧ್ಯವಾಗುತ್ತೆ. ಈ 2 ಶ್ಲೋಕಗಳು ನಮಗೆ ಕಲಿಸುವ ಜೀವನ ಪಾಠ ಏನು ಅಂದರೆ, ಭಕ್ತಿಯ ಶಕ್ತಿ ಅಸಾಧ್ಯವಾದುದನ್ನು ಸಾಧ್ಯ ಮಾಡತ್ತೆ ಅಂತ. 2ನೆಯ ಪಾಠ, ಸ್ವಾರ್ಥವಿಲ್ಲದ ಹೃದಯವೇ ದೇವರಿಗೆ ಅತಿ ಪ್ರಿಯವಾದದ್ದು. ಯಾರು ಭಗವಂತನಿಗೆ ನಿಸ್ವಾರ್ಥವಾದ ಸೇವೆ ಮಾಡ್ತಾರೋ ಅಂಥವರಿಗೆ ಭಗವಂತ ತನ್ನ ಹೃದಯದಲ್ಲೇ ಸ್ಥಾನವನ್ನ ನೀಡ್ತಾನೆ. ಮತ್ತೆ ಸಿಗೋಣ. ರಾಮ್ ರಾಮ್.